ಹೊಸಪೇಟೆಯಲ್ಲಿ ಪುನೀತ್ ಅವರ ಸ್ಟ್ಯಾಚು ನಿಲ್ಸಿರೋ ಇದೆ. ಫಸ್ಟ್ ನಿಲ್ಸಿರೋ ಅಂದ್ರೆ ವಿಶ್ವ ಅವರು ಹೊಸಪೇಟೆಯಲ್ಲಿ. ಯಾಕೆಂದ್ರೆ ಅವ್ರು ಹೋದಾಗಿಂದ ಅವ್ರಿಗೆ ನಿದ್ದೆ ಇಲ್ಲದೆ ತುಂಬಾ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಎಲ್ಲ ಓಡಾಡಿ ಪುನೀತ್ ಅವ್ರ ಸ್ಟ್ಯಾಚು ನಿಲ್ಸಿದ್ದಾರೆ. ಹೊಸಪೇಟೆಯಲ್ಲಿ ಫಸ್ಟ್ ಬಂದಿದೆ ಅಂದ್ರೆ ಹೊಸಪೇಟೆಯಲ್ಲಿ. ಅದು ತುಂಬಾ ಖುಷಿ ಆಗಿದೆ. ಲೋಕಲ್ ಪಬ್ಲಿಕ್ ಹತ್ರ ಕೇಳೋಣ ಹೇಗೆ ಬಂತು ಹೇಗೆ ಏನು ಅಂತ. ಸರ್ ಬನ್ನಿ. ಹಾಯ್ ಸರ್, ನಮಸ್ತೆ. ನಿಮ್ಮ ಹೆಸರು? ವಿನಯ್ ಅಂತ ನನ್ನ ಹೆಸರು. ನಾನು ಇದೇ ಹೊಸಪೇಟೆಯವನು. ಈ ಪುತ್ಥಳಿ ಬಗ್ಗೆ ಹೇಳಬೇಕಂದ್ರೆ ತುಂಬ ದೊಡ್ಡ ಹಿಸ್ಟ್ರಿನೇ ಇದೆ. ಸೊ ಇದಕ್ಕೆ ಕಾರಣ ಬಂದ್ಬಿಟ್ಟು ವಿಶ್ವಣ್ಣ ಅಂತ ತುಂಬ ದೊಡ್ಡ ಅಭಿಮಾನಿ ಇದ್ದಾರೆ ಪುನೀತ್ ರಾಜ್ಕುಮಾರ್ ಸರ್ಗೆ. ಇದಕ್ಕೆಲ್ಲ ತುಂಬ ಕಷ್ಟಪಟ್ಟರು ಪುತ್ಥಳಿ ಹೋರಾಡಬೇಕಾದ್ರೆ. ಎಲ್ಲೋ ಇದ್ದಿದ್ದು ಪುನೀತ್ ಸರ್ನ ಇಡೀ ಕರ್ನಾಟಕದಲ್ಲಿ ಮೊದಲ ಬಾರಿ ನಮ್ಮ ಹೊಸಪೇಟೆಯಲ್ಲೇ ಆಗಿರೋದು. ಇದು ಕರ್ನಾಟಕದಲ್ಲಿ ಹೊಸಪೇಟೆಯಲ್ಲಿ ಫಸ್ಟು ಪುನೀತ್ ಪುತ್ಥಳಿ ಕೂರ್ತಿರೋದೇ ಫಸ್ಟ್ ಇದು. ಇದಕ್ಕೆಲ್ಲ ಕಾರಣ ವಿಶ್ವಣ್ಣನೇ. ಎಲ್ಲೋ ಆಂಧ್ರದಲ್ಲಿ ತೆನಾಲಿ ಅಂತ ಒಂದು ಊರಿದೆ, ಅದ್ರಲ್ಲಿ ಮಾಡಿಸಿ ತಗೊಂಡ್ಬಂದಿರೋದು. ಅಲ್ಲಿಂದ ತಗೊಂಡ್ಬಂದಿರೋದು ಇದು. ಇದೇ ತರ ಬೇಕು ಅಂತ. ಇದೇ ಥರ ಬೇಕಂದ್ರೆ ತುಂಬ ಕಷ್ಟಪಟ್ಟರು ವಿಶ್ವಣ್ಣ ಅವರು. ವಿಶ್ವಣ್ಣ ಟೀಮ್ ಎಲ್ಲರೂ ಕಷ್ಟಪಟ್ಟರು. ಇನ್ನು ಹೇಳ್ಬೇಕಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಇಲ್ಲದೆ ಇರೋದೇ ನಮಗೊಂದು ಇದಾಗ್ತಾ ಇದೆ. ಸೊ ಒಳ್ಳೇದಾಗ್ಲಿ. ಮತ್ತೆ ಇವಾಗ ಪುನೀತ್ ಅವ್ರು ಇಲ್ಲ ಅಂದ್ರೂ ಇವಾಗ ಯುವ ಅವ್ರು ಮತ್ತೆ ಬರ್ತಿದ್ದಾರೆ, ಅವ್ರು ಹೋಗ್ತಾರೆ. ಅದಕ್ಕೆ ಹೇಗೆ ಅನ್ಸುತ್ತೆ ನಿಮ್ಗೆ? ಯುವ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪುನೀತ್ ರಾಜ್ಕುಮಾರ್ ಒಂದು ನೆಕ್ಸ್ಟ್ ಅಪ್ಪನೇ ಪುನೀತ್ ರಾಜ್ಕುಮಾರ್ ಅವರು. ಮತ್ತೆ ಅಪ್ಪು ನಿಮ್ಮೂರಿಗೆಲ್ಲ ಬರ್ತಿದ್ದಾಗ ನಿಮ್ಮೂರ್ ಬಗ್ಗೆ ಹೇಳ್ತಿದಾಗ ಹೇಗೆ ಅನಿಸ್ತಿತ್ತು ನಿಮ್ಗೆ? ತುಂಬಾ ಖುಷಿ ಅನಿಸ್ತಾ ಇತ್ತು. ಅವ್ರು ಬರೋದೇ ಒಂದು ಹಬ್ಬ ತರ ನಮ್ಗೆ. ತುಂಬಾ ದೊಡ್ಡ ಅಭಿಮಾನಿಗಳೇ ನಮ್ಮನೆ ದೇವರು ಸಾಂಗ್ ಇಲ್ಲಿ ಬಂದಾಗೆಲ್ಲ ತುಂಬಾ ಇಲ್ಲೇ ಇದು ಪುನೀತ್ ರಾಜ್ಕುಮಾರ್ ಗ್ರೌಂಡ್ ಅಲ್ಲೇ ಮಾಡಿದ್ದಾರೆ ಸಾಂಗ್. ಹೌದು, ಅಷ್ಟು ಜನ ಎಲ್ಲ ರಿಯಲ್ ಫ್ಯಾನ್ಸ್ ಬಂದಿರೋದು. ರಿಯಲ್ ಫ್ಯಾನ್ಸ್. ಹೌದು, ತುಂಬಾ ಹೊಸಪೇಟೆನ ಬಿಟ್ಕೊಡಲ್ಲ ನಾವು. ಸೂಪರ್ ಸರ್. ಮತ್ತೆ ಇವರು ಮತ್ತೆ ಮೊನ್ನೆ ಬಂದಿದ್ರು, ಇವಾಗ ಒಬ್ಬ ಅಭಿಮಾನಿ ಮನೆಗೂ ಬಂದೋದ್ರು ಅಂತ ಹೇಳಿದ್ರೆ ಅದಕ್ಕೆ ಹೇಗೆ ಅನ್ಸುತ್ತೆ ನಿಮ್ಗೆ? ಹೌದು, ಅದನ್ನು ವಿಶ್ವಣ್ಣ ಅಂತ ಹೇಳಿದ್ದಲ್ಲ ಫಸ್ಟ್ಗೆ, ಅವ್ರ ಮನೆಗೆ ಬಂದಿದ್ದು ಫಸ್ಟ್. ಸೊ ಅವ್ರ ದೊಡ್ಡ ಅಭಿಮಾನಿ. ರಾಜವಂಶ ಯಾವುದೇ ಬರಲಿ ಅವ್ರು ಫಸ್ಟ್ ಮನೆಗೆ ಬಂದ್ಬಿಟ್ಟೆ ಅವ್ರಿಗೆ ಒಂದು ಇದು ಮಾಡ್ತಾರೆ. ಅವ್ರದ್ದು ತುಂಬ ಚೆನ್ನಾಗಿದೆ. ಯುವ ಬಾಸ್ಗೆ ಇನ್ಮೇಲಿಂದ ಬೆಳೆಸ್ತೀವಿ. ಹೊಸಪೇಟೆ ಜನ ಬೆಳೆಸ್ತಾರೆ. ಈಗ 29ನೇ ತಾರೀಕು ಫಿಲಿಮ್ ರಿಲೀಸ್ ಆಗ್ತಾ ಇದೆ. ಹೊಸಪೇಟೆ ಜನ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಆ ಥರ ಫಸ್ಟ್ ಅಪ್ಪು ಸರ್ ಮಾಡಿರೋ ಡ್ಯಾನ್ಸ್ ಫೈಟು ನೆಕ್ಸ್ಟ್ ಬಿಟ್ರೆ ಇಂಡಸ್ಟ್ರಿಯಲ್ಲಿ ಇವರೇ ತುಂಬಾ ಚೆನ್ನಾಗಿ ಮಾಡ್ತೀವಿ ಅಂತ ಅನ್ಕೊಂಡಿದೀವಿ. ಪಕ್ಕ ಮಾಡೇ ಮಾಡ್ತಾರೆ, ಬೆಳೆಸ್ತೀವಿ. ಹೊಸಪೇಟೆ ಜನ ಮಾತ್ರ ಕೈ ಬಿಡಲ್ಲ. ಓಕೆ. ಮತ್ತೆ ಫಸ್ಟ್ ಆಗಿ ಮೊದಲನೇ ಸಿನಿಮಾ ಹೊಸಪೇಟೆ ಫಂಕ್ಷನ್ ಮಾಡಿದ್ರು, ಹೇಗೆ ಅನ್ಸುತ್ತೆ ನಿಮ್ಗೆ? ಖುಷಿ ಆಗುತ್ತೆ? ತುಂಬಾ ಖುಷಿ ಅನ್ಸುತ್ತೆ ಕಂಪಲ್ಸರಿ. ಯಾಕಂದ್ರೆ ನಮ್ಮ ಹೊಸಪೇಟೆ ಎಲ್ಲೋ ಇದ್ದಿದ್ದು ಹೊಸಪೇಟೆನ ಅಪ್ಪು ಸಾರು ಬಂದು ಮತ್ತೆ ನಮ್ಮ ವಿಶ್ವಣ್ಣ ಅವರೆಲ್ಲ ಸಪೋರ್ಟ್ ಇಂದಾನೆ ಹೊಸಪೇಟೆ ಅಂದ್ರೆ ಯಾವ್ದು ಅಂತ ಎಲ್ಲಿದೆ ಅಂತ ಗೊತ್ತಾಗಿದ್ದು ಇಡೀ ಕರ್ನಾಟಕಕ್ಕೆ. ಪುನೀತ್ ಸರ್ ನಮ್ಮ ಬಗ್ಗೆ ಯಾವಾಗ ಹೊಗಳಿದ್ದಾರೆ ಹೊಸಪೇಟೆದು, ಅವಾಗಿಂದಾನೆ ನಮ್ದು ಹೊಸಪೇಟೆ ತುಂಬಾ ಖುಷಿ ಆಗುತ್ತೆ. ನಮ್ಮೂರಲ್ಲಿ ಈ ತರ ಎಲ್ಲ ಫಂಕ್ಷನ್ಸ್ಗಳೆಲ್ಲ ನಡೀತದೆ ಅಂದ್ರೆ ತುಂಬಾ ಫಸ್ಟ್ ಪಕ್ಕ ಮಿಸ್ ಇಲ್ಲ. 29 ರಚ್ಚ. ನಮ್ಮ ಹೆಸರು ಬಲವಂತ ಅಂತ ಅಣ್ಣ. ಇವಾಗ ನೀವು ಹೊಸಪೇಟೆ ಅವರಣ್ಣ? ಹೊಸಪೇಟೆ ಅಣ್ಣ. ನಿಮ್ಗೆ ಅಪ್ಪು ಅವ್ರು ಅಂದ್ರೆ ಇಷ್ಟನಾ? ತುಂಬಾ ಇಷ್ಟ ಅಣ್ಣ. ಎಷ್ಟಿಷ್ಟ? ತುಂಬಾ ಅಂದ್ರೆ ಆಕಾಶಕ್ಕಿಂತ ಇಷ್ಟ ಅಣ್ಣ ನಮಗೆ. ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ. ಯುವ ರಾಜ್ಕುಮಾರ್ ಬರ್ತಾ ಇದಾರೆ, ಅವರು ಪವರ್ ಸ್ಟಾರ್ಗಿಂತ ಹೆಚ್ಚಿನದಾಗಿ ಬೆಳೀಲಿ ಅಂತ ನಮ್ಮ ಇಷ್ಟ. ಸೂಪರ್ ಅಣ್ಣ. ಪುನೀತ್ ಅವರೆಲ್ಲ ನಿಮ್ಮೂರಿಗೆ ಬರ್ತಾ ಇದ್ರು. ಇಲ್ಲಿ ಆನೆಗುಂದಿ ಅಂತಿಂತ್ರಿ, ಅಲ್ಲಿ ರಣ ವಿಕ್ರಮ ಫಿಲಿಮ್ ತೆಗೆದ್ರು. ಅವಾಗಲಿಂದ ಅವರಿಗೆ ಇಲ್ಲಿ ಹೊಸಪೇಟೆ ಜನ ಎಷ್ಟು ಜನ ಇದ್ದಾರೆ ಎಂಬುದು ಅವರಿಗೆ ಕನ್ಫರ್ಮ್ ಆಯ್ತು. ರಣ ವಿಕ್ರಮ ಸಿನಿಮಾದಿಂದನೇ ಎಲ್ಲ ಇದಾಯ್ತು. ಅಲ್ಲಿಂದ ಅವ್ರು ಹೊಸಪೇಟೆಗೆ ಬರ್ತಾನೆ ಇದ್ರು. ಹೊಸಪೇಟೆ ಜನ ಅಂದ್ರೆ ಹೊಸಪೇಟೆ ಅಂದ್ರೆ ನೀವುದೇ ಲೋಕಲ್ ಹುಡುಗನ? ನಿಮ್ಗೆ ಎಷ್ಟು ವಯಸ್ಸೀಗ? 18. ಪುನೀತ್ ಅವ್ರ ಅಂದ್ರೆ ಇಷ್ಟನಾ ನಿಮ್ಗೆ? ಯುವರಾಜ್ಕುಮಾರ್ ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಅಭಿಮಾನ ಬೆಳೆಸ್ಕೊಂಡು ಅಂದ್ರೆ ದಿನಕ್ಕೆ ಎಷ್ಟು ಜನ ಬರ್ತಾರೆ ಇಲ್ಲಿ? ಹೂವಿನಾರ ಹಾಕಕ್ಕಾಗ್ಲಿ ಇಲ್ಲ ದರ್ಶನಕ್ಕಾಗಲಿ ಎಷ್ಟು ಜನ ಬರ್ತಾರೆ? ಡೈಲಿ ಬರ್ತಾರೆ ಸರ್. ಒಂದು ಬೇರೆ ಊರಿಂದ ಕೂಡ ಬರ್ತಾರೆ, ಹೂವಿನಾರ ಹಾಕ್ತಾರೆ, ಹೋಗ್ತಾರೆ. ತುಂಬಾ ಖುಷಿ ಆಗುತ್ತೆ ನಿಮ್ಗೆ. ಥ್ಯಾಂಕ್ ಯು ಸರ್. ನೋಡಿ, ಹೊಸಪೇಟೆ ಜನ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅಪ್ಪು ಅವ್ರ ಮೇಲೆ, ಯುವ ಅವ್ರ ಮೇಲೂ ಅಂತ ಇಲ್ಲೇ ಕಾಣ್ತಿದೆ. ಯುವ ಟೀಮ್ಗೆ ಆಲ್ ದ ಬೆಸ್ಟ್. ಯುವ ಸಿನಿಮಾ ಗೆಲ್ಲಿ ಅಂತ ಕೇಳ್ಕೊಂತ ಇದೀನಿ. ಥ್ಯಾಂಕ್ ಯು. ಇದೊಂದು ಏನೋ ಸರ್ ಇಲ್ಲ, ಅಪ್ಪು ಅವ್ರಂದ್ರೆ ನಮ್ಗೆ ಹುಚ್ಚ ಅಭಿಮಾನ. ಸಿನಿಮಾಗೆ ಅಪ್ಪು ಅವ್ರ ಸಿನಿಮಾಗೆ ಹೋದಾಗ್ಲೂ ಅಷ್ಟೇ. ಇವಾಗ ಅಪ್ಪ ಅವ್ರು ದೇವ್ರ ಮುಂದೆ ಚೊಪ್ಪಲಿ ಹಾಕೋರ ಸರ್. ನಂದು ಆ ಥರ ಏನು ಹುಚ್ಚ ಅಭಿಮಾನ ನಂದು. ಅವ್ರ ಮುಂದೆ ಚೊಪ್ಪಲಿ ಹಾಕೊಂಡು ನಿಲ್ಲಲ್ಲ. ಅವ್ರ ಬಗ್ಗೆ ಮಾತಾಡೋವಾಗೂ ಅಷ್ಟೇ ಏನೋ ಅದೊಂದ್ಸಲ ಅಭಿಮಾನ ಬಿಡಿ ಸರ್, ಅದೊಂದು ದೇವ್ರಿಗೆ ಗೊತ್ತಷ್ಟೇ.